ಭರತ್ ರೆಡ್ಡಿ ಅವರು ರಿಪಬ್ಲಿಕನ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ನೀವು ನೋಡಿದ್ರಿ. ನಮ್ಮ ಹುಡುಗನನ್ನ ನಾವು ಕಳ್ಕೊಂಡಿರೋ ದುಃಖದಲ್ಲಿದ್ದೀವಿ, ಅಂತ್ಯಕ್ರಿಯೆ ಮುಗಿದಿದೆ, ಪೊಲೀಸರ ತನಿಖೆಯಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ, ನನಗೆ ಇಬ್ಬರು ಸರ್ಕಾರಿ ಗನ್ಮ್ಯಾನ್ಗಳಿದ್ದಾರೆ ಬಿಟ್ರೆ ಖಾಸಗಿ ಗನ್ಮ್ಯಾನ್ಗಳು ಇಲ್ಲ ಅನ್ನುವಂತಹ ಮಾತನ್ನ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಈಗ ಸದ್ಯ ಗಮನಿಸ್ತಾ ಇರುವಂತಹ ವಿಚಾರಗಳು ಭಾರೀ ರಾಜಕೀಯಕ್ಕೆ ಕಾರಣ ಆಗ್ತಾ ಇದೆ. ಒಂದು ಬ್ಯಾನರ್ನ ವಿಚಾರ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿದೆ. 3ನೇ ತಾರೀಕು ಅಂದ್ರೆ ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಅಲ್ಲಿ, ಅದಕ್ಕಾಗಿ ಬ್ಯಾನರ್ಗಳನ್ನ ಅಲ್ಲಿ ಹಾಕಲಾಗಿತ್ತು. ಇದೇ ಬ್ಯಾನರ್ಗಳ ವಿಚಾರವೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿದೆ, ಭಾರಿ ರಾಜಕಾರಣಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ಈಗ ನೀವೇನ್ ಗಮನಿಸ್ತಾ ಇದ್ದೀರಲ್ಲ ಈ ದೃಶ್ಯಗಳು ಜನಾರ್ದನ್ ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ಕಲ್ಲು ತೂರಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಲ್ಲು ತೂರಾಟ ಕೂಡ ಅಲ್ಲಿ ನಡೆದಿರೋದು. ನಿನ್ನೆ ನೋಡ್ಬೇಕಾಯ್ತು ನೀವು ರಾತ್ರಿ ಯಾವ ಮಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಒಂದೇ ಕಡೆ ಸೇರಿದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿರಲಿಲ್ಲ ಅಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಅಲ್ಲಿ ಆಗಿರೋದು. ನನ್ನ ಹತ್ತಿರ ಖಾಸಗಿ ಗನ್ಮ್ಯಾನ್ಗಳೇ ಇಲ್ಲ ಅಂತ ಭರತ್ ರೆಡ್ಡಿ ಹೇಳಿದ್ದಾರೆ. ಫೈರಿಂಗ್ ಬಗ್ಗೆ ಶಾಸಕ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ ಇದು. ನಮ್ಮ ಹುಡುಗ ಸತ್ತಿರೋ ನೋವಲ್ಲಿ ನಾನಿದ್ದೀನಿ, ಅವರೆಲ್ಲ ಖುಷಿಯಾಗಿದ್ದಾರೆ ನಮ್ಮ ಹುಡುಗ ಸತ್ತ ಅಂತ ಹೇಳಿ. ತನಿಖೆ ನಂತರ ಎಲ್ಲವೂ ಕೂಡ ಆಚೆ ಬರುತ್ತೆ. ನನ್ನ ಹತ್ತಿರ ಖಾಸಗಿ ಗನ್ಮ್ಯಾನ್ಗಳು ಇಲ್ಲ, ಸರ್ಕಾರಿ ಗನ್ಮ್ಯಾನ್ ಇದ್ದಾರೆ ಅಂತ ಹೇಳಿ ಫೈರಿಂಗ್ ಬಗ್ಗೆ ಶಾಸಕ ಭರತ್ ರೆಡ್ಡಿ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಅಲ್ಲಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಯಾವ ಮಟ್ಟಿಗೆ ಬೇಕಾಬಿಟ್ಟಿಯಾಗಿ ಫೈರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಮಾತ್ರಕ್ಕೆ ಇವರು ಈ ರೀತಿ ಎಲ್ಲ ಫೈರಿಂಗ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಸಮಾಜದಲ್ಲಿ ಇದು ಒಂದು ರೀತಿ ಆತಂಕದ ವಾತಾವರಣ. ದುಡ್ಡಿರೋರು ಗನ್ಮ್ಯಾನ್ಗಳನ್ನ ಇಟ್ಕೊಳ್ತಾರೆ, ಈ ರೀತಿ ರಾಜಾರೋಷವಾಗಿ ಮೆರೀತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ. ಈಗ ಒಬ್ಬ ರಾಜಶೇಖರ್ ಎಂಬ ಯುವಕ ಗುಂಡೇಟಿಗೆ ಬಲಿಯಾದ. ಈತನ ಸಾವಿಗೆ ಯಾರು ಹೊಣೆ ತಗೋತಾರೆ, ಯಾರು ಹೊಣೆ ಹೊರತಾರೆ? ಇವೆಲ್ಲವೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆಗಳು. ಮತ್ತೊಂದು ಕಡೆ ರಾತ್ರಿ ಸ್ಥಳದಲ್ಲೇ ಸಿಕ್ಕ ಬುಲೆಟ್ ಯಾರದ್ದು? ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ? ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅಂತೆ. ಖಾಸಗಿ ಗನ್ನಿಂದ ಹಾರಿರುವ ಬುಲೆಟ್ ಅದು. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು, ದಾಳಿಯಲ್ಲಿ ಫೈರ್ ಮಾಡಿದ್ದು ಗನ್ಮ್ಯಾನ್. ರಾಜಶೇಖರ್ ದೇಹ ಸೀಳಿದೆ ಬುಲೆಟ್. ಹಾಗಿದ್ರೆ ಆ ಬುಲೆಟ್ ಯಾರದ್ದು? ಬುಲೆಟ್ ರಹಸ್ಯವನ್ನ ಭೇದಿಸುವುದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಈಗ ಆ ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಬುಲೆಟ್ ಖಾಸಗಿ ಬುಲೆಟ್. ನಿನ್ನೆ ನಡೆದಂತ ಆ ಗಲಾಟೆಯಲ್ಲಿ ಖಾಸಗಿ ಗನ್ಮ್ಯಾನ್ ಬುಲೆಟ್ ಫೈರ್ ಮಾಡಿದ್ದು. ಹಾಗಿದ್ದರೆ ರಾಜಶೇಖರ್ ದೇಹವನ್ನ ಸೀಳಿದ ಆ ಬುಲೆಟ್ ಇದೇ ಖಾಸಗಿ ಗನ್ಮ್ಯಾನ್ ಗನ್ನಿಂದ ಸಿಡಿದಿದ್ದ? ಈ ರೀತಿ ಎಲ್ಲ ಪ್ರಶ್ನೆಗಳಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ. ಒಂದು ರೀತಿ ಭಾರಿ ಗೊಂದಲ ಇದೆ ಇದು. ನಿನ್ನೆಯಿಂದ ನಾವು ಗಮನಿಸ್ತಾ ಇದೀವಿ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಈಗ ಈ ರಾಜಶೇಖರ್ ದೇಹವನ್ನ ಸೀಳಿದ್ದು ಯಾರ ಬುಲೆಟ್? ಪೊಲೀಸರಂತೂ ಒಪ್ಕೊಳ್ತಾ ಇದ್ದಾರೆ ಇದು ನಮ್ಮದಲ್ಲ, ಖಾಸಗಿಯದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಖಾಸಗಿ ಗನ್ಮ್ಯಾನ್ ಫೈರಿಂಗ್ ಮಾಡಿರೋದು ಕೂಡ ಇಲ್ಲಿ ಭಾರಿ ಬಲವಾದ ಅನುಮಾನ ಕೊಡೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಇದು ಒಂದು ಕಡೆ ಆದ್ರೆ ರಾಜಕೀಯ ನಾಯಕರು ಭರತ್ ರೆಡ್ಡಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇವರ ಹೇಳಿಕೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನಾ ರೀತಿಯ ಆಯಾಮಗಳಿಗೆ ಕಾರಣ ಆಗ್ತಾ ಇದೆ. ಸದ್ಯ ಇದೇ ವಿಚಾರವಾಗಿ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ?
ಶ್ರೀಪಾದ್, ಈಗ ಎಲ್ಲರ ಮುಂದೆ ಇರತಕ್ಕಂತ ಒಂದು ಪ್ರಶ್ನೆ ಏನಂದ್ರೆ, ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈಗ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು, ಈಗ ಪೊಲೀಸ್ನವರು ಆ ಬುಲೆಟ್ ಏನು ರಾಜಶೇಖರ್ ದೇಹವನ್ನ ಒಕ್ಕಿತ್ತು, ಆ ಬುಲೆಟ್ ನಮ್ಮದಲ್ಲ ಅಂತ ಸ್ಪಷ್ಟವಾಗಿ SP ರಂಜಿತ್ ಕುಮಾರ್ ಭಂಡಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಬುಲೆಟ್ ನ ಲೆಕ್ಕವನ್ನೇ ಕೊಟ್ಟಿದ್ದಾರೆ. ನಮ್ಮ ಬಳಿ ಸರ್ಕಾರಿ ಗನ್ಮ್ಯಾನ್ಗಳು 7 ಜನ ಇದ್ದಾರೆ, ನಮ್ಮ ಬಳಿ ಖಾಸಗಿ ಗನ್ಮ್ಯಾನ್ಗಳಿಲ್ಲ. ಅವರ ಬಳಿ ಇದ್ದಂತ ಗುಂಡಿನ ಲೆಕ್ಕವನ್ನ ಪೊಲೀಸರು ಈಗಾಗಲೇ ಪಡೆದಿದ್ದಾರೆ. ಅದರ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಪೊಲೀಸರಿಗೆ ಕೊಟ್ಟಿದ್ವಿ. ನಮ್ಮ ಗನ್ಗಳನ್ನ ವಶಕ್ಕೆ ಕೂಡ ಅವರು ಪಡೆದು ನಂತರ ಹೊಸ ಗನ್ಗಳನ್ನ ಕೊಟ್ಟಿದ್ದಾರೆ ಅಂತ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ಆ ರಾಜಶೇಖರ್ ದೇಹಕ್ಕೆ ಒಕ್ಕಿರ್ತಕ್ಕಂಥ ಗುಂಡು ಯಾರ್ದು ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದೇ ಭಾಗದಲ್ಲಿ ಆತನ ಮೇಲೆ ಫೈರಿಂಗ್ ಆಗಿತ್ತು. ಈ ಏನು ದೃಶ್ಯದಲ್ಲಿ ನೀವು ನೋಡ್ತಿದ್ರ, ಇದೇ ಭಾಗದಲ್ಲಿ ಫೈರಿಂಗ್ ಆಗಿತ್ತು. ಆ ದೃಶ್ಯಾವಳಿಯನ್ನ ನಾವು ನೇರವಾಗಿ ನಿನ್ನೆ ಸೆರೆ ಹಿಡಿದಿದ್ವಿ. ಇವತ್ತು ಕೂಡ ಅದೇ ಜಾಗದಿಂದ ಲೈವ್ ಮಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ಆತ ಬಿದ್ದು ಹೊರಳಾಡಿದ್ದ ಆ ದೃಶ್ಯವನ್ನ ನಾವು ನಿನ್ನೆ ತೋರಿಸಿದ್ವಿ. ಈಗ ಆತನ ದೇಹವನ್ನ ಒಕ್ಕಿರ್ತಕ್ಕಂಥ ಗುಂಡು ಯಾವುದು ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನ ಉದ್ಭವ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಆತನ ದೇಹದಲ್ಲಿ ಸಿಕ್ಕಿರ್ತಕ್ಕಂಥ ಗುಂಡಿನ ಸೈಜ್ ನೋಡಿದಾಗ 0.7 mm ಅಂತ 0.75 mm ಅಂತ ಗೊತ್ತಾಗಿರ್ತಕ್ಕಂಥದ್ದು. ಅಂದ್ರೆ 0.75 mm ಅಂದ್ರೆ ಅದನ್ನ ಸರ್ಕಾರಿ ಸಿಬ್ಬಂದಿಗಳು ಅಥವಾ ಸರ್ಕಾರಿ ಪೊಲೀಸರು ಅದನ್ನ ಬಳಸೋ ಹಾಗಿಲ್ಲ. ಕೇವಲ ಇದನ್ನ ಖಾಸಗಿಯವರು ಬಳಸಬಹುದು ಅನ್ನೋದು ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಖಾಸಗಿ ರಿವಾಲ್ವರ್ ನಿಂದ ಆ ಒಂದು ಗುಂಡು ಹಾರಿ ರಾಜಶೇಖರ್ ದೇಹವನ್ನ ಒಕ್ಕಿತ್ತು ಅನ್ನೋದು ಈಗ ಸ್ಪಷ್ಟವಾಗಿದೆ. ಆದ್ರೆ ಅದನ್ನ ಯಾರು ಹಾರಿಸಿದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಒಂದು ಕಡೆಗೆ ಗಾಳಿಯಲ್ಲಿ ಗುಂಡು ಹಾರಿಸುವ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಗುಂಡನ್ನ ಹಾರಿಸತಕ್ಕಂಥ ದೃಶ್ಯವು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಆ ಎರಡೂ ದೃಶ್ಯದಲ್ಲಿ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅವರ ಆಪ್ತರಿದ್ದಾರೆ, ಸತೀಶ್ ರೆಡ್ಡಿ ಏನಿದ್ದಾರೆ ಅವರ ಗನ್ಮೆನ್ಗಳು ಆ ಗುಂಡನ್ನ ಹಾರಿಸಿದ ದೃಶ್ಯಗಳಿರ್ತಕ್ಕಂಥದ್ದು. ಆದ್ರೆ ರಾಜಶೇಖರ್ಗೆ ಯಾರು ಗುರಿ ಇರಿಸಿದ್ರು ಅಥವಾ ಮಿಸ್ಫೈರ್ ಆಗಿ ರಾಜಶೇಖರ್ಗೆ ಹೋಯ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಆತನಿಗೆ ಗುರಿಯಾಗಿ ಇರಿಸಿದ ಫೈರ್ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳು ಇಲ್ಲಿವರೆಗೂ ಲಭ್ಯವಾಗಿಲ್ಲ. ಈಗ ಸಿಸಿಟಿವಿ ಫುಟೇಜ್ ಮೂಲಕ ಚೆಕ್ ಮಾಡಲಾಗಿದೆ. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವೈರಲ್ ಆಗಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ಪೊಲೀಸರು ಇಂಚಿಂಚು ಭರತ್ ರೆಡ್ಡಿ ಅವರು ರಿಪಬ್ಲಿಕನ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ನೀವು ನೋಡಿದ್ರಿ. ನಮ್ಮ ಹುಡುಗನನ್ನ ನಾವು ಕಳ್ಕೊಂಡಿರೋ ದುಃಖದಲ್ಲಿದ್ದೀವಿ, ಅಂತ್ಯಕ್ರಿಯೆ ಮುಗಿದಿದೆ, ಪೊಲೀಸರ ತನಿಖೆಯಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ, ನನಗೆ 2 ಸರ್ಕಾರಿ ಗನ್ಮ್ಯಾನ್ಗಳಿದ್ದಾರೆ ಬಿಟ್ರೆ ಖಾಸಗಿ ಗನ್ಮ್ಯಾನ್ಗಳು ಇಲ್ಲ ಅನ್ನುವಂತಹ ಮಾತನ್ನ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಈಗ ಸದ್ಯ ಗಮನಿಸ್ತಾ ಇರುವಂತಹ ವಿಚಾರಗಳು ಭಾರಿ ರಾಜಕೀಯಕ್ಕೆ ಕಾರಣ ಆಗ್ತಾ ಇದೆ. ಒಂದು ಬ್ಯಾನರ್ನ ವಿಚಾರ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿದೆ. 3ನೇ ತಾರೀಕು ಅಂದ್ರೆ ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ, ಅದಕ್ಕಾಗಿ ಬ್ಯಾನರ್ಗಳನ್ನ ಅಲ್ಲಿ ಹಾಕಲಾಗಿತ್ತು.